ಹಲೋ ಟ್ರೈನೀಸ್, ಎಲ್ಲರಿಗೂ ಸ್ವಾಗತ. ಈ ಸೆಷನ್ನಲ್ಲಿ ನಾವು ಸೋಲಾರ್ ಬ್ಯಾಟರಿ 12 ವೋಲ್ಟ್ಸ್ 100 ಆಂಪಿಯರ್ ಗಂಟೆಗಳು, ಸೋಲಾರ್ ಫಲಕ 75 ವ್ಯಾಟ್ಸ್ ಮತ್ತು LED ಲೈಟ್ 12 ವೋಲ್ಟ್ಸ್ DC 5 ವ್ಯಾಟ್ಸ್ ಜೊತೆಗೆ ಡಸ್ಟ್ ಟು ಡೌನ್ ಚಾರ್ಜ್ ಕಂಟ್ರೋಲರ್ ಹೇಗೆ ನಿರ್ಮಿಸುವುದು ಎಂಬುದರ ಬಗ್ಗೆ ಕಲಿಯಲಿದ್ದೇವೆ. ಈ ಸೆಷನ್ ಕೊನೆಯಲ್ಲಿ ನೀವು ಸೋಲಾರ್ ಲೈಟ್ ಸಿಸ್ಟಮ್ ಅಂದ್ರೆ ಏನು ಅಂತ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಜೊತೆಗೆ ಇದರ ಕಾಂಪೋನೆಂಟ್ಸ್ ಪಟ್ಟಿ ಮಾಡಿ, ಇದರ ಕಾರ್ಯಾಚರಣೆ ತತ್ವವನ್ನು ಗುರುತಿಸಿ, ಸೋಲಾರ್ ಚಾರ್ಜ್ ಕಂಟ್ರೋಲರ್ ಕಾರ್ಯಗಳು ಮತ್ತು ಡಸ್ಟ್ ಟು ಡೌನ್ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳಬಹುದು. ಹಾಗೆ ಇದನ್ನ ನಿರ್ಮಿಸುವ ಹಂತಗಳನ್ನು ನಿರ್ವಹಿಸಬಹುದು. ಸೋಲಾರ್ ಬ್ಯಾಟರಿ, ಸೋಲಾರ್ ಪ್ಯಾನೆಲ್ ಮತ್ತು LED ಲೈಟ್ ನೊಂದಿಗೆ ಡಸ್ಟ್ ಟು ಡೌನ್ ಚಾರ್ಜ್ ಕಂಟ್ರೋಲರ್ ನಿರ್ಮಿಸುವ ಹಂತಗಳನ್ನು ನಿರ್ವಹಿಸಬಹುದು. ಸೋಲಾರ್ ಲೈಟಿಂಗ್ ಸಿಸ್ಟಮ್ ಅಂದ್ರೆ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಈ ಸೆಷನ್ ಆರಂಭಿಸೋಣ. ಸೋಲಾರ್ ಲೈಟ್ ಒಂದು ಬೆಳಕಿನ ಮೂಲವಾಗಿದ್ದು ಅದು ನೆಲದಿಂದ ಮೇಲಕ್ಕೆ ಇರುತ್ತದೆ. ಮೆಟಲ್ ಪೈಪ್ ಪೋಲ್ ಮೇಲೆ ಮೌಂಟ್ ಆಗಿರುತ್ತದೆ. ಈ ಬೆಳಕಿನ ಮೂಲಗಳು ಸೋಲಾರ್ ಫೋಟೋ ವೋಲ್ಟಾಯಿಕ್ SPV ಮಾಡೆಲ್ ಅನ್ನ ಶಕ್ತಿಯ ಪ್ರೈಮರಿ ಮೂಲವಾಗಿ ಬಳಸುತ್ತವೆ. ಇಲ್ಲಿ ವಿದ್ಯುತ್ ಶಕ್ತಿಯು ಹಗಲಿನಲ್ಲಿ ಸಂಗ್ರಹವಾಗಿ ರಾತ್ರಿ ಸಮಯದಲ್ಲಿ ಪ್ರತಿ ದೀಪಕ ಅಥವಾ LED ಬೆಳಕಿಗೆ ಶಕ್ತಿ ನೀಡುತ್ತದೆ. ಇದು ವಿದ್ಯುತ್ತನ್ನು ಸಂಗ್ರಹಿಸಲು ಬೇಕಾದ ರೀಚಾರ್ಜಬಲ್ ಬ್ಯಾಟರಿ ಮತ್ತು ಚಾರ್ಜ್ ಕಂಟ್ರೋಲರ್ನಂತಹ ಅಗತ್ಯ ಸಾಧನಗಳನ್ನು ಹೊಂದಿದೆ. ಮುಂದೆ ನಾವು ವಿಶಿಷ್ಟವಾದ ಸೋಲಾರ್ ಲೈಟಿಂಗ್ ಸಿಸ್ಟಮ್ನ ಕಾಂಪೋನೆಂಟ್ಸ್ ಲಿಸ್ಟ್ ಮಾಡೋಣ. ಈ ಸಿಸ್ಟಮ್ SPV ಘಟಕ, ಬ್ಯಾಟರಿ, ಸೋಲಾರ್ ಚಾರ್ಜ್ ಕಂಟ್ರೋಲರ್ ಮತ್ತು LED ಲುಮಿನರಿ ಅಥವಾ ಲೈಟ್ ಅನ್ನು ಒಳಗೊಂಡಿರುತ್ತದೆ. SPV ಮಾಡೆಲ್ಸ್ ಸೌರಶಕ್ತಿಯನ್ನು ಪಡೆದು ಅದನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುತ್ತದೆ. ಸೋಲಾರ್ ಲೈಟಿಂಗ್ ಸಿಸ್ಟಮ್ಗೆ ಬಳಸುವ ಸೋಲಾರ್ ಪ್ಯಾನೆಲ್ಗಳು ಬಳಸಿದ LED ಲುಮಿನರಿ ವಾಟೇಜ್ ರೇಟಿಂಗ್ ಮೇಲೆ ಅವಲಂಬಿತವಾಗಿರುತ್ತದೆ. ವಿಶಿಷ್ಟವಾಗಿ ಇದರ 12 ಗಂಟೆ ಕೆಲಸಕ್ಕಾಗಿ 12 ವ್ಯಾಟ್ಗಳ LED ಲುಮಿನರಿಗೆ SPV ಘಟಕದ 40 ವ್ಯಾಟ್ಸ್ ಗರಿಷ್ಠ ಅಗತ್ಯವಿದೆ. ಹಗಲಿನ ವೇಳೆಯಲ್ಲಿ ಸೋಲಾರ್ ಪ್ಯಾನೆಲ್ನಿಂದ ಪರಿವರ್ತಿಸಲಾದ ವಿದ್ಯುತ್ ಶಕ್ತಿಯನ್ನು ಸೋಲಾರ್ ಚಾರ್ಜ್ ಕಂಟ್ರೋಲರ್ ಮೂಲಕ ಬ್ಯಾಟರಿಯಲ್ಲಿ ಸಂಗ್ರಹಿಸಲಾಗುತ್ತದೆ. ಸೂರ್ಯಾಸ್ತದ ವೇಳೆ ಬೆಳಕಿನ ತೀವ್ರತೆ ಪ್ರತಿ ಯೂನಿಟ್ ಏರಿಯಾ ಸುಮಾರು 10 ಲ್ಯೂಮಿನೆಸ್ ಫ್ಲೆಕ್ಸ್ಗೆ ಕಡಿಮೆಯಾದಾಗ ಸೋಲಾರ್ ಚಾರ್ಜ್ ಕಂಟ್ರೋಲರ್ ಲ್ಯೂಮಿನರಿಗೆ ಶಕ್ತಿಯನ್ನು ಒದಗಿಸುತ್ತದೆ. ಇದು ಸಮಯ ಕಳೆದಂತೆ ಶಕ್ತಿಯನ್ನು ಹೊರಹಾಕುತ್ತದೆ. ಮಾರನೇ ದಿನ ಬೆಳಗ್ಗೆ ಸೂರ್ಯೋದಯವಾದಾಗ ಸೋಲಾರ್ ಚಾರ್ಜ್ ಕಂಟ್ರೋಲರ್ LED ಲೈಟ್ ಅನ್ನು ಆಫ್ ಮಾಡುತ್ತದೆ. LED ಲೈಟ್ಗಳನ್ನು ಆಧುನಿಕ ಸೋಲಾರ್ ಬೆಳಕಿನ ಮೂಲವಾಗಿ ಬಳಸಲಾಗುತ್ತದೆ. ಯಾಕಂದ್ರೆ ಇವುಗಳು ಕಡಿಮೆ ಶಕ್ತಿಯ ಬಳಕೆಯೊಂದಿಗೆ ಅಧಿಕ ಲ್ಯೂಮೆನ್ಗಳನ್ನು ಒದಗಿಸುತ್ತವೆ. ರಾತ್ರಿ ವೇಳೆ ಬ್ಯಾಟರಿ ವೋಲ್ಟೇಜ್ ಅದರ ನಿರ್ಣಾಯಕ ಮೌಲ್ಯಕ್ಕಿಂತ ಕಡಿಮೆಯಾದರೆ ಬ್ಯಾಟರಿಯನ್ನ ಆಳವಾದ ಡಿಸ್ಚಾರ್ಜ್ನಿಂದ ರಕ್ಷಿಸಲು ಚಾರ್ಜ್ ಕಂಟ್ರೋಲರ್ LED ಲೈಟ್ ಅನ್ನು ಆಫ್ ಮಾಡುತ್ತದೆ. ಸೋಲಾರ್ ಚಾರ್ಜ್ ಕಂಟ್ರೋಲರ್ ಕೆಲವು ಪ್ರಮುಖ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಇದು ಬ್ಯಾಟರಿಯನ್ನು ಚಾರ್ಜ್ ಮಾಡುತ್ತದೆ. ಬ್ಯಾಟರಿ ಸಂಪೂರ್ಣ ಚಾರ್ಜ್ ಆದಾಗ ಸೂಚನೆ ನೀಡುತ್ತದೆ. ಲೋಡ್ ಸಂಪರ್ಕ ಅಥವಾ ಸಂಪರ್ಕ ಕಡಿತಗೊಳಿಸುತ್ತದೆ. ಬ್ಯಾಟರಿ ವೋಲ್ಟೇಜ್ ಮೇಲ್ವಿಚಾರಣೆ ಮಾಡುತ್ತದೆ. ಹಾಗೆ ಅದು ಕಡಿಮೆಯಾದಾಗ ಲೋಡ್ ಸಂಪರ್ಕವನ್ನು ಕಡಿತಗೊಳಿಸುತ್ತದೆ. ಇದು ಸೋಲಾರ್ ಪ್ಯಾನೆಲ್ ಅನ್ನು ಸರ್ಕ್ಯೂಟ್ಗೆ ಸಂಪರ್ಕಿಸುತ್ತದೆ ಅಥವಾ ಸಂಪರ್ಕ ಕಡಿತಗೊಳಿಸುತ್ತದೆ. ಬ್ಯಾಟರಿಯನ್ನ ಹೆಚ್ಚು ಚಾರ್ಜಿಂಗ್ನಿಂದ ರಕ್ಷಿಸುತ್ತದೆ. ಬ್ಯಾಟರಿಯನ್ನ ಡೀಪ್ ಡಿಸ್ಚಾರ್ಜ್ನಿಂದ ತಡೆಯುತ್ತದೆ. ರಿವರ್ಸ್ ಕರೆಂಟ್ ಫ್ಲೋ ಮತ್ತು ಬ್ಲಾಕ್ ಆಗೋದನ್ನ ಮೇಲ್ವಿಚಾರಣೆ ಮಾಡುತ್ತದೆ. ಹಾಗೆ ಚಾರ್ಜಿಂಗ್ ಆನ್, ಬ್ಯಾಟರಿ ಸಂಪರ್ಕ ಮತ್ತು ಸೋಲಾರ್ ಆನ್ ಮಾಡಲು ಸೂಚನೆಗಳನ್ನು ಹೊಂದಿರುತ್ತದೆ. ವಾಣಿಜ್ಯ ಚಾರ್ಜ್ ಕಂಟ್ರೋಲರ್ಗಳು 10 ಆಂಪಿಯರ್ನಿಂದ 40 ಆಂಪಿಯರ್ ವರೆಗೆ ಚಾರ್ಜಿಂಗ್ ಕರೆಂಟ್ ಹೊಂದಿರುತ್ತವೆ. ಲೈಟ್ಗಳ ಕಾರ್ಯಾಚರಣೆಗಾಗಿ ಸೋಲಾರ್ ಚಾರ್ಜ್ ಕಂಟ್ರೋಲರ್ಗೆ ಡಸ್ಟ್ ಟು ಡೌನ್ ವೈಶಿಷ್ಟ್ಯದ ಅಗತ್ಯವಿರುತ್ತದೆ. ಇದು ಸೂರ್ಯಾಸ್ತದ ಸಮಯದಲ್ಲಿ LED ಬೆಳಕನ್ನು ಆನ್ ಮಾಡುತ್ತದೆ. ಹಾಗೆ ಸೂರ್ಯೋದಯದ ಸಮಯದಲ್ಲಿ ಆಫ್ ಆಗುತ್ತದೆ. ಸೋಲಾರ್ ಬ್ಯಾಟರಿ, ಸೋಲಾರ್ ಪ್ಯಾನೆಲ್ ಮತ್ತು LED ಲೈಟ್ನೊಂದಿಗೆ ಡಸ್ಟ್ ಟು ಡೌನ್ ವರೆಗೆ ಚಾರ್ಜ್ ಕಂಟ್ರೋಲರ್ ನಿರ್ಮಿಸುವ ವಿಧಾನ ಇಲ್ಲಿದೆ. ಈ ಕಂಟ್ರೋಲರ್ ನಿರ್ಮಿಸಲು ಅಗತ್ಯವಿರುವ 75 ವ್ಯಾಟ್ ಸೋಲಾರ್ PV ಮಾಡೆಲ್, 12 ವೋಲ್ಟ್ಸ್ DC ಮತ್ತು 5 ವ್ಯಾಟ್ಸ್ಗಳ LED ಲ್ಯಾಂಪ್, ಡಸ್ಟ್ ಟು ಡೌನ್ 12 ವೋಲ್ಟ್ಸ್ ಮತ್ತು 10 ಆಂಪಿಯರ್ ಚಾರ್ಜ್ ಕಂಟ್ರೋಲರ್,
12 ವೋಲ್ಟ್ಸ್ ಮತ್ತು 100 ಆಂಪಿಯರ್ ಗಂಟೆಗಳ ಸೋಲಾರ್ ಬ್ಯಾಟರಿಯಂತಹ ಉಪಕರಣಗಳನ್ನು ನೀವು ಹೊಂದಿರುವಿರಾ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಆರಂಭದಲ್ಲಿ 12 ವೋಲ್ಟ್ಸ್ 100 ಆಂಪಿಯರ್ ಗಂಟೆಗಳ ಸೋಲಾರ್ ಬ್ಯಾಟರಿ ಇನ್ಪುಟ್ ಟರ್ಮಿನಲ್ಗಳಿಗೆ 12 ವೋಲ್ಟ್ಸ್ 10 ಆಂಪಿಯರ್ ಡಸ್ಟ್ ಟು ಡೌನ್ ಚಾರ್ಜ್ ಕಂಟ್ರೋಲರ್ಗೆ ಸಂಪರ್ಕಪಡಿಸಿ. ಬಳಿಕ 12 ವೋಲ್ಟ್ಸ್ DC/5 ವ್ಯಾಟ್ಸ್ LED ಲೈಟ್ ಅನ್ನು ಡಸ್ಟ್ ಟು ಡೌನ್ ಔಟ್ಪುಟ್ ಟರ್ಮಿನಲ್ಗಳಿಗೆ ಸಂಪರ್ಕಪಡಿಸಿ. ಬಳಿಕ ಸೋಲಾರ್ ಪ್ಯಾನೆಲ್ ಅನ್ನು ಸೂರ್ಯನ ಬೆಳಕಿನಲ್ಲಿ ಇರಿಸಿ. ಬ್ಯಾಟರಿ ಚಾರ್ಜ್ ಆಗುತ್ತಿದೆಯೇ ಎಂದು ನೋಡಲು ಕಂಟ್ರೋಲರ್ನಲ್ಲಿನ ಸೂಚನೆಯನ್ನು ಪರಿಶೀಲಿಸಿ. ಚಾರ್ಜಿಂಗ್ ಪೂರ್ತಿಯಾದ ನಂತರ ಸೂಚನೆಯಲ್ಲಿ ತೋರಿಸುತ್ತದೆ. ಸೂರ್ಯಾಸ್ತದ ಸಮಯದಲ್ಲಿ ಕತ್ತಲಾದಾಗ LED ಲೈಟ್ ಸ್ವಯಂಚಾಲಿತವಾಗಿ ಆನ್ ಆಗುವುದನ್ನು ಗಮನಿಸಿ. ಇದಕ್ಕೆ ಪರ್ಯಾಯವಾಗಿ ನಿಮಗೆ ಪರೀಕ್ಷೆಯ ಅಗತ್ಯವಿದ್ದರೆ ಹಗಲಿನಲ್ಲಿ LED ಲೈಟ್ ಸ್ವಯಂಚಾಲಿತವಾಗಿ ಆನ್ ಆಗುತ್ತದೆಯೇ ಎಂದು ಪರಿಶೀಲಿಸಲು ಪ್ಯಾನೆಲ್ನಿಂದ ಚಾರ್ಜ್ ಕಂಟ್ರೋಲರ್ಗೆ ಪಾಸಿಟಿವ್ ಇನ್ಪುಟ್ ಟರ್ಮಿನಲ್ ಸಂಪರ್ಕವನ್ನು ಕಡಿತಗೊಳಿಸಬಹುದು. ನಾವೀಗ ಸೋಲಾರ್ ಬ್ಯಾಟರಿ 12 ವೋಲ್ಟ್ಸ್ 100 ಆಂಪಿಯರ್ ಗಂಟೆಗಳು, ಸೋಲಾರ್ ಫಲಕ 75 ವ್ಯಾಟ್ಸ್ ಮತ್ತು LED ಲೈಟ್ 12 ವೋಲ್ಟ್ಸ್ DC/5 ವ್ಯಾಟ್ ಜೊತೆಗೆ ಡಸ್ಟ್ ಟು ಡೌನ್ ಚಾರ್ಜ್ ಕಂಟ್ರೋಲರ್ ಹೇಗೆ ನಿರ್ಮಿಸುವ ಸೆಷನ್ ಅಂತ್ಯವನ್ನ ತಲುಪಿದ್ದೇವೆ. ಈಗ ನೀವು ಸೋಲಾರ್ ಲೈಟ್ ಸಿಸ್ಟಮ್ ಅಂದ್ರೆ ಏನು ಅಂತ ತಿಳಿದುಕೊಳ್ಳಲು ಸಾಧ್ಯವಾಯಿತು. ಜೊತೆಗೆ ಇದರ ಕಾಂಪೋನೆಂಟ್ಸ್ ಪಟ್ಟಿ ಮಾಡಿ ಇದರ ಕಾರ್ಯಾಚರಣೆ ತತ್ವವನ್ನ ಗುರುತಿಸಿ. ಸೋಲಾರ್ ಚಾರ್ಜ್ ಕಂಟ್ರೋಲರ್ ಕಾರ್ಯಗಳು ಮತ್ತು ಡಸ್ಟ್ ಟು ಡೌನ್ ವೈಶಿಷ್ಟ್ಯಗಳನ್ನು ತಿಳಿದುಕೊಂಡಿದ್ದೀರಿ. ಹಾಗೆ ಸೋಲಾರ್ ಬ್ಯಾಟರಿ, ಸೋಲಾರ್ ಪ್ಯಾನೆಲ್ ಮತ್ತು LED ಲೈಟ್ನೊಂದಿಗೆ ಡಸ್ಟ್ ಟು ಡೌನ್ ಚಾರ್ಜ್ ಕಂಟ್ರೋಲರ್ ನಿರ್ಮಿಸುವ ಹಂತಗಳನ್ನು ನಿರ್ವಹಿಸಬಹುದು.